ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯ್ಸೂಮ್ ಮತ್ತು ನಮ್ಮ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರ ಮಧ್ಯ ಮಾತುಗಳ ಯುದ್ಧ ನಡೆದಿದೆ. ಮುಖ್ಯವಾಗಿ ಮಾಲ್ಡೀವ್ಸ್ನಿಂದ ಬಂದ ಮೆಸೇಜ್ನಲ್ಲಿ ಭಾರತೀಯರು ಹೆಚ್ಚು ಮಂದಿ ಮಾಲ್ಡೀವ್ಸ್ನಲ್ಲಿ ಇದ್ದಾರೆ. ಅವರು ಎಸ್ ಜೈಶಂಕರ್ ಅವರು ಮಾತನಾಡಿರೋ ವಿಡಿಯೋವನ್ನು ವೈರಲ್ ಮಾಡುತ್ತಿದ್ದಾರೆ. ಇವಾಗ ನೀವು ಗಮನಿಸಿದರೆ ಮೊಯ್ಸೂಮ್ ಏನು ಮಾತಾಡಿದ್ದಾರೆ ಎಂದರೆ 55 ಮಂದಿ ಭಾರತೀಯ ಸೈನಿಕರು ಮಾಲ್ಡೀವ್ಸ್ನಲ್ಲಿ ಇದ್ದಾರೆ. ಅವರು ಸಿವಿಲ್ ಡ್ರೆಸ್ನಲ್ಲಾಗಲಿ ಅಥವಾ ಯೂನಿಫಾರ್ಮ್ನಲ್ಲಾಗಲಿ ಸಹ ಮಾಲ್ಡೀವ್ಸ್ನಲ್ಲಿ ತಿರುಗಾಡಬಾರದು. ಭಾರತೀಯರಿಗೆ ಸಂಬಂಧಿಸಿದ ಸೈನಿಕರು ಇನ್ನು ಮೇಲೆ ಮಾಲ್ಡೀವ್ಸ್ನಲ್ಲಿ ಇರಬಾರದು. ನಿಮ್ಮ ದೇಶಕ್ಕೆ ಹೊರಟು ಹೋಗಿ ಎಂದು ಮಾಲ್ಡೀವ್ಸ್ ಅಧ್ಯಕ್ಷ ಹೇಳುತ್ತಿದ್ದಾನೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಭಾರತ, ಓಕೆ ನಾವು ಸಹ ವಾಪಸ್ ಬರ್ತೀವಿ, ಆದರೆ ನಮ್ಮ ಕಡೆಯಿಂದ ರೆಸ್ಪಾನ್ಸ್ ಹೇಗೆ ಇರುತ್ತೆ ಅಂದರೆ ತುಂಬ ಪರಿಣಾಮವಾಗಿರುತ್ತೆ ಎಂದು ಹೇಳಿದ್ದಾರೆ. ಅದಕ್ಕೆ ಮೊಯ್ಸೂಮ್ ಏನು ಹೇಳಿದ್ದಾನೆ ಅಂದರೆ, ನಾವು ತುಂಬ ಚಿಕ್ಕವರು, ದೊಡ್ಡ ದೊಡ್ಡ ದೇಶಗಳು ನಮ್ಮನ್ನು ಬುಲ್ಲಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಎಂದು ಡೈರೆಕ್ಟ್ ಆಗಿ ಭಾರತಕ್ಕೆ ಕೌಂಟರ್ ಕೊಡುತ್ತಿದ್ದಾನೆ. ಬುಲ್ಲಿಂಗ್ ವಿಷಯ ಸಹ ಭಾರತಕ್ಕೆ ಹೇಳಿರೋದು. ಬುಲ್ಲಿಂಗ್ ಎಂದರೆ ಬೇರೇನೂ ಅಲ್ಲ, ದೊಡ್ಡ ದೊಡ್ಡ ದೇಶಗಳು ಚಿಕ್ಕ ಚಿಕ್ಕ ದೇಶಗಳ ಮೇಲೆ ಬೆದರಿಕೆ ಹಾಕುವುದು ಅಥವಾ ಭಯಪಡಿಸುವುದು ಎಂದರ್ಥ. ಇತರ ಭಾರತ ಮಾಡುತ್ತಾ ಎಂದು ಇಂಟರ್ನ್ಯಾಷನಲ್ ಮೀಡಿಯಾ ಸಂದರ್ಶನದಲ್ಲಿ ಕೇಳಿದ್ದಕ್ಕೆ ಎಸ್ ಜೈಶಂಕರ್ ಅವರ ಉತ್ತರ ಹೇಗಿತ್ತು ಎಂದರೆ, ಮಾಲ್ಡೀವ್ಸ್ಗೆ ಮರ್ತೋದ ತಂದೆನ ನೆನಪಿಸೋ ಆಗಿತ್ತು. ಈ ವಿಡಿಯೋನೇ ಮಾಲ್ಡೀವ್ಸ್ ಭಾರತೀಯರು ವೈರಲ್ ಮಾಡುತ್ತಿರೋದು. ಅವರು ಏನಂದರು ಅಂದರೆ, ನಾವು ಮಾಲ್ಡೀವ್ಸ್ ಬುಲ್ಲಿಂಗ್ ಮಾಡುತ್ತಿದ್ದೆವು ಅನ್ನೋದಾದರೆ ನಾವು 4.5 ಬಿಲಿಯನ್ ಆರ್ಥಿಕ ಸಹಾಯ ಮಾಡುತ್ತಿದ್ವಾ, ನಮ್ಮ ಕಾನೂನು ಬದಲಿಸಿ ಅವರಿಗೆ ಫುಡ್ ಸೆಕ್ಯೂರಿಟಿಗೋಸ್ಕರ ಕುಡಿಯಲು ನೀರು ಇಲ್ಲ ಅಂದಾಗ ನಾವು ಬಾಟಲ್ ನೀರು ಕಳಿಸಿ ಕೊಡುತ್ತಿದ್ವಾ, ನಾವು ಬುಲ್ಲಿಂಗ್ ಮಾಡೋ ಆಗಿದ್ದರೆ ನಾವ್ಯಾಕೆ ಸಹಾಯ ಮಾಡುತ್ತಿದ್ವಿ ಎಂದು ಹೇಳಿದ್ದಾರೆ. ಒಂದು ಸಾರಿ ಯೋಚನೆ ಮಾಡಿ, ಇದೆಲ್ಲ ಚೀನಾದ ಕುತಂತ್ರ. ಮಾಲ್ಡೀವ್ಸ್ನ ಹೆಂಗಾದರೂ ಮಾಡಿ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕನ್ನೋ ಚೀನಾದ ತಂತ್ರ. ಮತ್ತೆ ಮೊಯ್ಸೂಮ್ ರಾಜಕೀಯಕ್ಕೋಸ್ಕರ ಮಾಲ್ಡೀವ್ಸ್ ಜನಗಳಿಗೆ ಭಾರತ ನಮ್ಮನ್ನು ಬುಲ್ಲಿಂಗ್ ಮಾಡುತ್ತಿದೆ ಎಂದು ಪ್ರಚಾರ ಮಾಡುತ್ತಿದ್ದಾನೆ. ಹಿಂದೆ ಚೀನಾ ಇದೆ, ಇದಕ್ಕೆಲ್ಲ ಕಾರಣ ಚೀನಾನೇ. ಅದಕ್ಕೆ ಇಷ್ಟೆಲ್ಲ ಮಾತುಗಳು ಮಾಲ್ಡೀವ್ಸ್ ಬಾಯಲ್ಲಿ ಬರುತ್ತಿದ್ದವು ಚೀನಾದ ಕುತಂತ್ರದಿಂದ. ಈ ಸಮಯದಲ್ಲೇ ಮಾಲ್ಡೀವ್ಸ್ ಭಾರತದೊಂದಿಗೆ ಮತ್ತೊಂದು ಒಪ್ಪಂದ ಕೊನೆಗೊಳಿಸಿದೆ. ಹಿಂದೆನೂ ಚೀನಾದ ಕೈವಾಡವಿದೆ. ಮಾಲ್ಡೀವ್ಸ್ ಹೈಡ್ರೋಗ್ರಾಫಿಕ್ ಸಮೀಕ್ಷೆಯನ್ನು ಸ್ವಂತವಾಗಿ ನಡೆಸುತ್ತೇವೆ ಎಂದು ಹೇಳಿದ್ದೆ ಅಲ್ಲ. ಈ ದೇಶಕ್ಕೆ ನೀರು ಬೇಕಾದರೂ ನಾವೇ ಕೊಡಬೇಕು ಅಂಥದ್ರಲ್ಲಿ ಹೈಡ್ರೋಗ್ರಾಫಿಕ್ ಸಮೀಕ್ಷೆ ನಡೆಸಲು ಮಿಷಿನ್ ಏನು ಮೊಯ್ಸೂಮ್ ಅವರ ಅಪ್ಪ ಮನೆಯಿಂದ ತರ್ತಾನ? ಇದರ ಹಿಂದೆ ಚೀನಾ ಇದೆ. ಆ ಪ್ರಾಜೆಕ್ಟ್ಗೆ ಏನು ಬೇಕೋ ಅದೆಲ್ಲ ನಾವು ಸಹಾಯ ಮಾಡುತ್ತೇವೆ ಎಂದು ಚೀನಾ ಹೇಳಿದೆ. ಅದಕ್ಕಾಗಿಯೇ ನರಿ ಬಾಯಲ್ಲಿ ಗಿಳಿ ಆಡ್ಬರ್ತಿದೆ. ಚೀನಾ ಯಾಕೆ ಅಷ್ಟೊಂದು ಹಣ ಖರ್ಚು ಮಾಡಿ ಮಾಲ್ಡೀವ್ಸ್ಗೆ ಸಹಾಯ ಮಾಡುತ್ತೆ? ಇದಕ್ಕೆ ಕಾರಣ ಚೀನಾಗೆ ಏಷ್ಯಾದಲ್ಲಿ ಪ್ರಬಲ ಸ್ಪರ್ಧಿ ಎಂದರೆ ಭಾರತ. ಏನಾದರೂ ಮಾಡಿ ಭಾರತವನ್ನು ಕಟ್ಟಿ ಹಾಕಲು ಇದು ಒಂದು ಸಂಚು ಅಷ್ಟೇ. ಪಕ್ಕದ ಶ್ರೀಲಂಕಾ ನೋಡಿ ಆದರೂ ಬುದ್ಧಿ ಬೇಡವಾ? ಚೀನಾ ನಂಬಿ ಕೊನೆಗೆ ಭಾರತ ಕಾಲಿಗೆ ಬಿದ್ದಿರುವ ಶ್ರೀಲಂಕಾ ಕೊನೆಗಾದರೂ ಬುದ್ಧಿ ಬಂತು. ಆದರೆ ಅಷ್ಟರಲ್ಲಿ ಬೇಕಾದಷ್ಟು ಕಳ್ಕೊಂಡು ಕಾಲು ಮುರಿದ ಕೋತಿ ಥರ ಆಗಿತ್ತು. ಇನ್ನು ಈ ಮಾಲ್ಡೀವ್ಸ್ ಕತೆ ಏನಾಗುತ್ತೋ ದೇವರಿಗೆ ಗೊತ್ತು. ಅದು ಬಿಡಿ, ಚೀನಾಗೆ ಯಾಕೆ ಮಾಲ್ಡೀವ್ಸ್ ಅಷ್ಟು ಮುಖ್ಯ? ಭಾರತ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಿದೆ? ಇದಕ್ಕೆಲ್ಲ ಕಾರಣ ವಿಸ್ತರಣಾ ನೀತಿ. ಮಾಲ್ಡೀವ್ಸ್ ಒಂದು ದ್ವೀಪ ರಾಷ್ಟ್ರ. ಅದರಿಂದ ಚೀನಾ ತನ್ನ ಶತ್ರು ದೇಶದ ಮೇಲೆ ನಿಗಾ ವಹಿಸಲು ಹೇಳಿ ಮಾಡಿಸಿದ ದೇಶ. ಒಂದೊಂದು ದಿನ ಚೈನಾ ಮತ್ತೆ ಭಾರತ ಮತ್ತೆ ಯುದ್ಧ ನಡೆದರೆ ಭಾರತವನ್ನು ಸುತ್ತುವರಿಯಲು ಮಾಲ್ಡೀವ್ಸ್ ಅತಿ ಮುಖ್ಯ ದೇಶ ಆಗಿ ಯುದ್ಧ ದಿಕ್ಕನ್ನೇ ಬದಲಿಸುತ್ತದೆ. ಅದರಿಂದ ಭಾರತ ಮತ್ತೆ ಚೈನಾ ಮಾಲ್ಡೀವ್ಸ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಿರೋದು.